इथून जम्मू काश्मीरला मी जातो, जाताना फक्त माझ्या हातात एक कागद, एक पेपर होतं, एक पेपर होतं, एक होते पॉइंट ಅವ್ರು ರಿಪೀಟ್ ಬರೋ ಕ್ವಶನ್ ಎಲ್ಲ ಕಡೆ ಅದೇ ಬರ್ತಿರ್ತಾರೆ. ಬೇಸಿಕ್ ಕ್ವಶನ್ ಮೇಲೆ ನಾನು ಪಾಸ್ ಆಗಿದ್ದೆ. ಬೇಸಿಕ್ ಪರ್ಫೆಕ್ಟ್ ಮಾಡಬೇಕಾದ್ರೆ ಹಿಂದಿನ ಕ್ವಶನ್ ಪೇಪರ್ ಅನಾಲಿಸಿಸ್ ಇದು ಒಂದೇ ರೀ ಸರ್. ನಾವು ಎಲ್ಲಿ ಕೋಚಿಂಗ್ ಹೋಗ್ತೀವಿ ಅಥವಾ ನಾವು ಅವ್ರು ಆನ್ಲೈನ್ ಮಾಡ್ತೀವಿ, ಎಲ್ಲಿ ಏನು ಮಾಡೋ ಅವಶ್ಯ, ನಮ್ಮ ಕ್ಲಾಸ್ನು ನೋಡೋ ಅವಶ್ಯಕತೆ ಇಲ್ಲ. ನೀವು ಸಿಲೆಬಸ್ ಕರೆಕ್ಟ್ ನೋಡಿದ್ರಿ, ಹಿಂದಿನ 3 ವರ್ಷ ಕ್ವಶನ್ ಪೇಪರ್ ನೋಡಿದ್ರೆ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳುವಂತ ಕೆಪಾಸಿಟಿ ನಿಮ್ಮ ಹತ್ರ ಐತಿ ಸರ್. ಉಳಿದವರೆಲ್ಲ ಪರೀಕ್ಷೆ ಪಾಸ್ ಆಗ್ತಾರೆ, ನಾವು ಯಾಕೆ ಹೇಳ್ತಿದ್ರಿ, ಅವ್ರು ಸ್ವಲ್ಪ ನಿಮ್ಗಿಂತ ಸ್ವಲ್ಪ ಅವ್ರು ಏನಾಗಿರ್ತಾರೆ ಅಲರ್ಟ್ ಇರ್ತಾರೆ, ನಮ್ಗೆ ಜವಾಬ್ದಾರಿನ ನಾವು ಸ್ವಲ್ಪ ಬಿಟ್ಟಿರ್ತೀವಿ, ಆಗಂಗಿಲ್ಲ. नोट्स लिहिणे, पेपर 1 साठी आणि पेपर 2 साठी. आणि हे नोट्स लिहिल्यानंतर तुमचा नोट दुसऱ्यांना देऊ नका आणि दुसऱ्यांचं तुम्ही घेऊ नका. अजिबात ತೊಳೆದು करायचं. ಯಾಕೆ ತೊಳೆದು? ಅವ್ರ ಪ್ರಕಾರ ಬರ್ದಿರ್ತಾರೆ, ಅವ್ರ ಇಂಟ್ರೆಸ್ಟ್ ಪ್ರಕಾರ, ಅವ್ರ ಐಡಿಯಾ ಪ್ರಕಾರ, ಅವ್ರಿಗೆ ಗೊತ್ತಿರಲ್ಲ ಪ್ರಕಾರ ಬರ್ದಿರ್ತಾರೆ. ನೀವು ನಿಮ್ಮ ಪ್ರಕಾರ ನೋಟ್स ಮಾಡ್ರಿ. टाइम ಹೋಗಲಿ, टाइम मिळत नाही. 3 महिने तुम्ही वेळ द्या. 3 महिने वेळ दिले की सर्टिफिकेट तुमच्या हातात, आणि एकदा सर्टिफिकेट हातात आलं ते लाईफ लॉंग तुम्हाला तो सर्टिफिकेट तुमचा आधार असतो. बघा, तुमचं कॉन्फिडन्स लेवल एवढं वाढतात ना, भयंकर वाढतात. ಅಲ್ಲೇನು ಕಮ್ಮಿ ಆಗಂಗಿಲ್ಲ. ಸರ್ಟಿಫಿಕೇಟ್ ಇರಲಿಲ್ಲ ತಾಯಿ ನೀವು ಗೋಲ್ಡ್ ಮೆಡಲಿಸ್ಟ್ ಇದ್ರೂ ನೋಡೋ ನಿಮ್ಮ ದೃಷ್ಟಿಕೋನ नाही. ಹಿಂಗತ್ತಾರಲ್ಲ, ಹಂಗನ ಭಾಳ ಧ್ಯಾನ ಮನುಷ್ಯ. ಇದು ಪ್ರಾಕ್ಟಿಕಲ್ ಅಲ್ಲ. एकदम ನೀವು ನೋಡೋ ದೃಷ್ಟಿಕೋನ ಚೇಂಜ್ ಮಾಡಿರ್ತಾರಲ್ಲ. ಖರೆ ಹುಷಾರ್ ಇರ್ತೀರಿ ನೀವು, ನಿಮ್ಮಲ್ಲಿ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇರ್ತೈತಿ, ನಾಲೆಜ್ ಇರ್ತೈತ್ರಿ, ಬಟ್ ಸರ್ಟಿಫಿಕೇಟ್ ಇರಲಿಲ್ಲ ಅಂದ್ರೆ ಸ್ವಲ್ಪ ಅಟಿಟ್ಯೂಡ್